ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಎಸ್ ಕಲೆಕ್ಷನ್ಗೆ ಸ್ವಾಗತ. ಯಾರೆಲ್ಲ ಡಿ ಎಸ್ ಕಲೆಕ್ಷನ್ ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮೋರ್ ಸಾರಿ ಅಪ್ಡೇಟ್ಗಾಗಿ ನನ್ನ ವಾಟ್ಸ್ಆಪ್ ನಂಬರ್ಗೆ ಜಾಯಿನ್ ಆಗಿ. ಇನ್ನೂ ಗ್ರೂಪ್ ಮಾಡಿಲ್ಲ, ಗ್ರೂಪ್ ಮಾಡ್ತಾ ಇದ್ದೀನಿ. ಸೊ ಗ್ರೂಪಿಗೆ ಜಾಯಿನ್ ಆಗಿ ನಾನು ಡೈಲಿ ಸಾರಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಾನು ಇವತ್ತು ವಿಡಿಯೋ ಮಾಡೋಕೆ ಕಾರಣ, ನಂದು ಆಲ್ಮೋಸ್ಟ್ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 2 ಮಂತ್ಸ್ ಆಯ್ತು. 3 ಮಂತ್ಸ್ ಆಯ್ತು. ಅಂದ್ರೆ ಜನವರಿ, ಫೆಬ್ರವರಿ ಇದು ಮಾರ್ಚ್. ಅಂಡ್ ಮೀಶೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಜಸ್ಟ್ 1 ಮಂತ್ ಆಯ್ತು. ಸೊ 1 ಮಂತ್ ಅಲ್ಲಿ ನನ್ಗೆ ಆಗಿರೋ ಅನಿಸಿಕೆನ ಈ ವಿಡಿಯೋದಲ್ಲಿ ಹೇಳೋಣ ಅನ್ಕೊಂಡಿದೀನಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ ಅಷ್ಟು ವರ್ಕೌಟ್ ಆಗ್ಲಿಲ್ಲ. ಇವಾಗ ನಾನು ಟೋಟಲ್ 3 ಕೊರಿಯರ್ಸ್ ಬಾಯ್ಗೆ ಹೇಳಿದೆ. ಇನ್ನೊಂದು ಬ್ಲೂ ಕಾರ್ಟ್ ಅಂತ ಬರುತ್ತೆ, ನನಗೆ ಬುಕಿಂಗ್ ಅಲ್ಲಿ ಆಗಿರೋದು ಒಂದೇ ಆಗಿತ್ತು. ಅಂಡ್ ಇನ್ನೊಂದು ಇ ಕಾಮರ್ಸ್ ಇದುವರೆಗೂ ಬುಕಿಂಗ್ ಆಗಿಲ್ಲ. ಅಂಡ್ ಲಾಸ್ಟ್ ಒನ್ ನಾನು ಹೇಳ್ಬೇಕಾಗಿರೋದು ಡೆಲಿವರಿ ಪಾರ್ಟ್ನರ್ಸ್ ಆಲ್ಮೋಸ್ಟ್ ಒಂದು 20 ಆರ್ಡರ್ಸ್ ಇದೆ ಅನ್ಸುತ್ತೆ ನನ್ನ ಹತ್ರ. ವೇಟ್ ಮಾಡ್ತಾ ಇದ್ದೀನಿ. ನಾನು ಟಿಕೆಟ್ ಕೂಡ ರೈಸ್ ಮಾಡ್ತಾ ಇದ್ದೀನಿ. ಕಾಲ್ ಬರುತ್ತೆ ಮತ್ತೆ ಪಿಕಪ್ ಬರ್ತಾನೆ ಇಲ್ಲ, ಬರೀ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ಈ ತರ ಆದ್ರೆ ಕಸ್ಟಮರು ಇನ್ನು ಬರ್ಲಿಲ್ವಲ್ಲ ನಮ್ಮ ಆರ್ಡರ್ಸ್ ಅನ್ಕೊಂಡು ಕ್ಯಾಶ್ ಆನ್ ಡೆಲಿವರಿ ಮಾಡಿರೋರು ಸುಮ್ಮನಿದ್ ಬಿಡ್ತಾರೆ. ಅಂಡ್ ಫೋನ್ ಪೇ ಮಾಡಿರ್ತಾರಲ್ಲ ಅವರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಸೊ ಅವಾಗ ನಾವು ಪ್ಯಾಕ್ ಮಾಡಿರೋದನ್ನ ಅನ್ಪ್ಯಾಕ್ ಮಾಡ್ಬೇಕು, ಇಷ್ಟೇನೆ. ಅಂಡ್ ಕ್ಯಾನ್ಸಲೇಷನ್ ಅಲ್ಲಿ ಒಂದು 2-3 ಟೈಪ್ಸ್ ಇದೆ ಇದರಲ್ಲಿ. ಸೊ ನಾನು ಹೇಳಿದ್ನಲ್ಲ, ಅವರೇ ಕಸ್ಟಮರು ತಾವೇ ಪ್ಯಾಕ್ ಮಾಡಿ ನಮ್ಮ ಆರ್ಡರ್ ಸೀಪ್ ಆಗೋಕ್ಕಿಂತ ಮುಂಚೆ ಅವರು ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಲಾಸ್ ಆಗಲ್ಲ. ಒಂದು ಕೊರಿಯರ್ ಕವರ್ ವೇಸ್ಟ್ ಆಗುತ್ತೆ ಅಷ್ಟೇ. ಸೊ ಅನ್ಪ್ಯಾಕ್ ಮಾಡಿ ಆ ಸಾರಿ ನಮ್ ಬೇರೆದವ್ರಿಗೆ ಕಳಿಸಬಹುದು. ಇನ್ನೂ 2 ತರ ಕ್ಯಾನ್ಸಲೇಷನ್ ಬರುತ್ತೆ ಇದರಲ್ಲಿ. ಒಂದು RTO ಕ್ಯಾನ್ಸಲೇಷನ್ ಅಂಡ್ ಒಂದು ಕಸ್ಟಮರ್ ಕ್ಯಾನ್ಸಲೇಷನ್. ಆಕ್ಚುಲಿ ನನ್ನ ಮೇನ್ ಇಂಟೆನ್ಷನ್ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡೋಣ ಅಂತಾನೆ ಇತ್ತು. ಸೊ 1 ಮಂತ್ ಮಾಡಿದೆ, ನನ್ಗೆ ಯಾವ್ದೇ ರೀತಿ ಒಳ್ಳೆ ರೆಸ್ಪಾನ್ಸ್ ಬರ್ಲಿಲ್ಲ. ಗೊತ್ತಿರೋರು ಫ್ರೆಂಡ್ಸ್ ಅಂಡ್ ನನ್ನ ಫಾಲೋವರ್ಸ್ ಒಬ್ರು ಅಂಡ್ ನಮ್ಮ ಸಿಸ್ಟರ್ಸ್ ಅಷ್ಟೇನೆ ನಂಗೆ ಪರ್ಚೇಸ್ ಮಾಡಿದ್ರು ಫಸ್ಟ್ ಮಂತ್ ಅಲ್ಲಿ. ಒಂದೇ ಒಂದು ಹೊರಗಡೆ ಆರ್ಡರ್ ಕೂಡ ಬಂದಿರ್ಲಿಲ್ಲ ನನ್ಗೆ. ಈಗ್ಲೂ ಬಂದಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಡೈರೆಕ್ಟ್ ಆಗಿ ಜಸ್ಟ್ ಇವಾಗ ಎನ್ಕ್ವೈರಿ ಬರ್ತಾ ಇದೆ. ಅಂದ್ರೆ ನಂದು ರೀಲ್ಸ್ ಚೆನ್ನಾಗಿ ಓಡ್ತಾ ಇದೆ. ಅಂಡ್ ಮೀಶೋದಲ್ಲಿ ಎಷ್ಟು ಬುಕಿಂಗ್ ಆಯ್ತು ಅಂತ ಡೈಲಿ ಹಾಕ್ತಾ ಇರ್ತೀನಿ. ಸೊ ಎನ್ಕ್ವೈರಿ ಬರ್ತಾ ಇದೆ. ಇನ್ನು 11 ಪರ್ಸನ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ನನ್ಗೆ ಬುಕಿಂಗ್ ಮಾಡಿಲ್ಲ. ಅಂಡ್ ಮೀಶೋದಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ನಾನು ಆಗುತ್ತೋ ಇಲ್ವೋ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ಇನ್ನು ಕರೆಂಟ್ ಅಕೌಂಟ್ ಕೂಡ ಮಾಡಿಲ್ಲ. ನಾನು ಕರೆಂಟ್ ಅಕೌಂಟ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಮಾಡ್ಬೋದು. ಅಕೌಂಟ್ ಮಾಡ್ತೀನಿ ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ. ಜಸ್ಟ್ ಟ್ರಯಲ್ ನೋಡೋಣ ಹೇಗಿರುತ್ತೆ ಮೀಶೋ ಅಂಡ್ ಬಿಸ್ನೆಸ್ ಹೇಗಾಗುತ್ತೆ, ಸೇಲ್ಸ್ ಪ್ರಾಫಿಟ್ ಎಲ್ಲಾನು ಒಂದ್ಸತಿ ತಿಳ್ಕೊಬೇಕು. ಆಮೇಲೆ ಕರೆಂಟ್ ಅಕೌಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಹಾಗಾಗಿ ನಾನು 1 ಮಂತ್ ಬಿಫೋರ್ ಮೀಶೋದಲ್ಲಿ ಸೆಲ್ಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ಮೀಶೋದಲ್ಲಿ 1 ಮಂತ್ ಆಯ್ತು ನಾನು ಸ್ಟಾರ್ಟ್ ಮಾಡಿ. 1 ಮಂತ್ ಅಲ್ಲಿ ನನ್ಗಾಗಿರೋ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಪರವಾಗಿಲ್ಲ, ಬುಕಿಂಗ್ ಚೆನ್ನಾಗಿ ಬರ್ತಾ ಇದೆ. ಡೈಲಿ 8 to 9 ಅಥವಾ 10 to 12 ಎಲ್ಲ ಆರ್ಡರ್ಸ್ ಬರ್ತಾ ಇದೆ. ಅಂಡ್ ನಾನು ಕಡಿಮೆ ಸ್ಟಾಕ್ ಹಾಕ್ಸಿದೀನಿ. ಸ್ಟಾಕ್ ತುಂಬಾನೇ ಹಾಕ್ಸಿದ್ರೆ ಡೈಲಿ 100 ಆರ್ಡರ್ಸ್ ಅಂತೂ ಬಂದೇ ಬರುತ್ತೆ. ಇನ್ ಕೇಸ್ ಕರೆಂಟ್ ಅಕೌಂಟ್ ಮಾಡಿಸಿ ನಾವು ಎಲ್ಲಾ ಸ್ಯಾರೀಸು 100-200 ಬಂಡಲ್ಸ್ ತಂದಿಟ್ಟು ಒಂದ್ಸತಿ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದ್ರೆ ಸಾಕು. ಸೊ ಇಮಿಡಿಯೇಟ್ ಆಗಿ ಬುಕ್ ಆಗ್ತಾ ಇರುತ್ತೆ. ನಾನು ತಂದಿರೋದೇ ಒಂದು 5ರಿಂದ 6 ಕ್ಯಾಟ್ಲಾಗ್ ಅಷ್ಟೇ ನಾನು ಅಪ್ಲೋಡ್ ಮಾಡಿರೋದು. ಒಂದು 20 ಸ್ಯಾರಿ ತರಿಸಿರ್ತೀನಿ. ಸೊ ಅದು ಖಾಲಿ ಆದ್ಮೇಲೆ ಮತ್ತೆ ರಿಸ್ಟಾಕ್ ಮಾಡಿಸ್ತಾ ಇದ್ದೀನಿ. ಯಾಕಂದ್ರೆ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಬಾರ್ದು ಅಂತ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿರ್ಲಿಲ್ಲ. ಈಗ ನೆಕ್ಸ್ಟ್ ಹಾಕಿಸ್ತೀನಿ, ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ ಅಲ್ಲಿ. ಸೊ ಇದ್ರಲ್ಲೇ ನನ್ಗೆ ಆರ್ಡರ್ಸ್ ಒಂದು 8ರಿಂದ 10 ಬರ್ತಾ ಇದೆ. ಅಂಡ್ ಪಿಕಪ್ ಅವರು ಅಷ್ಟೇನೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು 2 ಪಿಕಪ್ ಅವರು ತುಂಬಾ ಪ್ರಾಬ್ಲಮ್ ಆಯ್ತು, ಬರ್ಲೇ ಇಲ್ಲ. ಅಂಡ್ ಓಲ್ಮದವರು ಅಂಡ್ ಡೆಲಿವರಿ ಅವರು ಈಗ್ಲೂ ನನ್ಗೆ ರೀಚ್ ಆಗ್ತಾ ಇಲ್ಲ. ಇನ್ನೂ ನನ್ಗೆ ಪಿಕಪ್ ಮಾಡೇ ಇಲ್ಲ. ಬಿಸ್ನೆಸ್ ಅಂದ್ಮೇಲೆ ಪ್ರಾಫಿಟ್ ಲಾಸ್ ಎಲ್ಲಾನು ಇದ್ದೇ ಇರುತ್ತೆ. ಸೊ ಕ್ಯಾನ್ಸಲೇಷನ್ ನಮ್ದು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ಮಾತ್ರ ನಮ್ಗೆ ಲಾಸ್ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿ ಓಡ್ತಾ ಇದೆ. ಅಂಡ್ ನನಗೆ 1 ಮಂತ್ ಅಲ್ಲಿ 120 ಆರ್ಡರ್ಸ್ ಕಂಪ್ಲೀಟ್ ಆಯ್ತು ಇವತ್ತಿಗೆ. ಟೋಟಲ್ 70,000 ಸೇಲ್ಸ್ ಆಗಿದೆ. ಇದು ಸೇಲ್ಸ್, ಪ್ರಾಫಿಟ್ ಅಲ್ಲ. ಸೇಲ್ಸ್ ಅಂದ್ರೆ ನಾನು ಸಾರಿಗೆ ಇನ್ವೆಸ್ಟ್ ಮಾಡಿ ಅಂದ್ರೆ ಸೇಲ್ ಮಾಡಿರೋದು. ಒಂದೊಂದ್ ಸಾರಿಯಿಂದ ನಮ್ಗೆ 100 ರೂಪಾಯಿ ಲಾಭ ಅಂದ್ರೂ 70,000 ಸೇಲ್ಸ್ ಆಗಿದೆ ಅಂದ್ರೆ ಒಂದು
ಎಷ್ಟಾಗುತ್ತೆ ನಮ್ಗೆ ಒಂದು 7,000 10,000 ಆಯ್ತು. 10,000 ನಮ್ಗೆ ಪ್ರಾಫಿಟ್ ಆಗುತ್ತೆ. ಸೊ ನಾನು ಒಂದೊಂದಕ್ಕೆ 12 ರೂಪಾಯಿನೂ ಲಾಭ ಇಟ್ಕೊಂಡಿಲ್ಲ, ಕಡಿಮೆನೇ ಇಟ್ಟಿದ್ದೀನಿ. ಯಾಕಂದ್ರೆ ಸ್ಟಾರ್ಟಿಂಗು ಮೆಶೋದಲ್ಲಿ ಮಾಡ್ತಾ ಇರೋದು, ಅಂಡ್ ಮೆಶೋದಲ್ಲಿ ಕಡಿಮೆ ಅಮೌಂಟ್ ಇಟ್ರೆ ಮಾತ್ರ ಬುಕಿಂಗ್ ಆಗುತ್ತೆ, ಇಲ್ಲಾಂದ್ರೆ ಬುಕಿಂಗ್ ಆಗಲ್ಲ. ಸೊ ನಂಗೆ ಎಕ್ಸ್ಪೀರಿಯನ್ಸ್ ಬರ್ಲಿ, ಸ್ವಲ್ಪ ರಿವ್ಯೂಸ್ ಬರ್ಲಿ ಅಂತ ಫುಲ್ ಆಲ್ಮೋಸ್ಟ್ ಕಡಿಮೆ ಇಟ್ಟಿದ್ದೀನಿ. ನನ್ಗೆ ಹಾಕಿರೋ ಅಮೌಂಟ್ ರೊಟೇಷನ್ ಆದ್ರೆ ಸಾಕು, ನಾನು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬಹುದು. ಸೊ ಹಂಗಾಗಿ ನಾನು ಕಡಿಮೆ ರೇಟ್ ಇಟ್ಟಿರೋದ್ರಿಂದ ಬುಕಿಂಗ್ ಆಗ್ತಾ ಇದಾವೆ. ಇನ್ನು ನೆಕ್ಸ್ಟ್ ಸ್ಟಾಕ್ ಹಾಕ್ಸೋಣ ಅಂತ ಅನ್ಕೊಂಡಿದೀನಿ. ಅಂಡ್ ಬುಕಿಂಗ್ ಆದ ತಕ್ಷಣ ನಾವು ಆರ್ಡರ್ ಆಕ್ಸೆಪ್ಟ್ ಮಾಡ್ಕೋಬೇಕು, ಅಂಡ್ ಲೇಬಲ್ ನಾವು ನೋಡ್ ಮಾಡಿ ಅಂಡ್ ಪ್ಯಾಕ್ ಮಾಡಿರ್ಬೇಕು, ಅಷ್ಟೇ ನಮ್ ಕೆಲಸ ಇರೋದು. ಅಂಡ್ ಕೊರಿಯರ್ ಬಾಯ್ ಡಿಫ್ರೆಂಟ್ ಆಗಿ ಬರ್ತಾರೆ, ಅಂದ್ರೆ ವಿಲೇಜ್ ಗೆ ಬೇರೆದವ್ರು ಬರ್ತಾರೆ, ಬೆಂಗಳೂರಲ್ಲಿ ಬೇರೆಯವರು, ಅಂಡ್ ಡಿಸ್ಟಿಕ್ ವೈಸ್ ಬೇರೆ ಇರ್ತಾರೆ. ಅಂದ್ರೆ ಒಂದು 5 to 6 ಡೆಲಿವರಿ ಪಾರ್ಟ್ನರ್ಸ್ಗೆ ಇವರು ಮೀಶೋದವರು ಟೈಪ್ ಆಗಿರ್ತಾರೆ. ಈಗ ನನಗ್ ಬಂದಿರೋ ಡೆಲಿವರಿ ಬಾಯ್ಸ್ ಅಂದ್ರೆ ಓಲ್ಮಾದವ್ರು ಬರ್ತಾರೆ. ಓಲ್ಮಾ ಅಂದ್ರೆ ಆಲ್ಮೋಸ್ಟ್ ಫುಲ್ ಸಿಟಿ ವಿಲೇಜ್ ಇರೋರು ಬುಕಿಂಗ್ ಆಗಿರುತ್ತೆ, ಅದು ಓಲ್ಮಾ ಕಂಪ್ನಿಯವ್ರು ಬಂದು ಪಿಕಪ್ ಮಾಡಿ ಹೋಗ್ತಾರೆ. ಓಲ್ಮಾದವರು ನನಗೆ 1 ವಾರ ರೀಚ್ ಆಗಿರ್ಲಿಲ್ಲ, ಆಮೇಲೆ ಈಗ ಡೈಲಿ ನಮ್ಗೆ ಪಿಕಪ್ ಮಾಡಿ ಹೋಗ್ತಾರೆ. ಇನ್ನು ಬಿಟ್ರೆ ಎಕ್ಸ್ಪ್ರೆಸ್ ಪೀಸ್ ಅಂದ್ರೆ ಆ ಬೆಂಗಳೂರಲ್ಲಿ ಇರೋರೇ ಬುಕಿಂಗ್ ಮಾಡಿದ್ರೆ, ಸೊ ಅವರು ಬಂದು ವಿದಿನ್ 1 ಅವರ್ ಅಲ್ಲೇ ಪಿಕಪ್ ಬಂದ್ಬಿಡ್ತಾರೆ. ಸೊ ಎಕ್ಸ್ಪ್ರೆಸ್ ಪೀಸ್ ಬುಕಿಂಗ್ ಆದ್ರೆ ಬೇಗ ಪ್ಯಾಕ್ ಮಾಡಿ ಇಡ್ಬೇಕು. ಅವರು ಆಲ್ಮೋಸ್ಟ್ ಪಿಕಿಂಗ್ ಮಾಡ್ತಾ ಇದಾರೆ, ಯಾವುದೇ ರೀತಿ ಮಿಸ್ ಮಾಡ್ತಾ ಇಲ್ಲ. ಅಂಡ್ ಸ್ಯಾಡೋ ಪ್ಯಾಕ್ಸ್ ಡಿಸ್ಟಿಕ್ ವೈಸ್ ಆಗಿರೋದು ಬುಕ್ ಆಗುತ್ತೆ, ಅವರು ಬಂದು ಡೈಲಿ ಪಿಕಪ್ ಮಾಡ್ತಾ ಇದ್ದಾರೆ. ಅಂಡ್ ಸೆಕೆಂಡ್ ಆರ್ ಟಿ ಒ ಕ್ಯಾನ್ಸಲೇಷನ್ ಅಂದ್ರೆ ನಾವು ಆರ್ಡರ್ ಆಲ್ರೆಡಿ ಶಿಪ್ ಮಾಡಿರ್ತೀವಿ, ಶಿಪ್ಮೆಂಟ್ ಆಗಿರುತ್ತೆ. ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ, ಕಸ್ಟಮರ್ ರೀಚ್ ಆಗೋಕ್ಕಿಂತ ಮುಂಚೆನೆ ಅವ್ರು ಕ್ಯಾನ್ಸಲ್ ಮಾಡ್ಬಿಟ್ಟಿರ್ತಾರೆ, ಅದಕ್ಕೆ ಆರ್ ಟಿ ಒ ಕ್ಯಾನ್ಸಲ್ ಅಂತ ಅಂತಾರೆ. ಸೊ ಆರ್ ಟಿ ಒ ಕ್ಯಾನ್ಸಲ್ ಆದ್ರೂ ನಮ್ಮ ಪ್ರಾಡಕ್ಟ್ ನಮ್ಗೆ ವಾಪಸ್ ರಿಟರ್ನ್ ಬಂದ್ಬಿಡುತ್ತೆ, ಯಾವುದೇ ರೀತಿ ಚಾರ್ಜಸ್ ಕೂಡ ಕಟ್ ಆಗಲ್ಲ. ಇನ್ನು ಥರ್ಡ್ ಕಸ್ಟಮರ್ ಕ್ಯಾನ್ಸಲೇಷನ್ ಅಂದ್ರೆ ಅವ್ರು ಆಲ್ರೆಡಿ ಆರ್ಡರ್ ನ ರಿಸೀವ್ ಮಾಡ್ಕೊಂಡು ಕ್ವಾಲಿಟಿ ಚೆನ್ನಾಗಿಲ್ಲ, ಸೈಜ್ ಚೆನ್ನಾಗಿಲ್ಲ, ನಮ್ಗೆ ಇಷ್ಟ ಆಗಿಲ್ಲ, ಯಾವುದೇ ರೀತಿ ಒಂದು 8 to 10 ರೀಸನ್ಸ್ ಇದೆ, ಅದ್ರಲ್ಲಿ ಇರೋ ರೀಸನ್ ನ ಸೆಲೆಕ್ಟ್ ಮಾಡ್ಬಿಟ್ಟು ವಾಪಸ್ ಕಳಿಸ್ತಾರೆ. ಸೊ ಅವರು ಪಿಕಪ್ ಮಾಡ್ಬಿಟ್ಟು ವಾಪಸ್ ನಮ್ಗೆ ತಂದು ಕೊಡ್ತಾರೆ. ಅದರಿಂದ ನಮ್ಗೆ 160 ರೂಪೀಸ್ ಕಟ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಕೆಜಿ, 160, 180, 200 ಒಳಗೇನೆ ಒಂದರಿಂದ ನಮ್ಗೆ ಅದು ಲಾಸ್ ಆಗುತ್ತೆ. ಅಂದ್ರೆ ನಮ್ ಸಾರಿ ನಮ್ಗೆ ವಾಪಸ್ ಬಂದ್ಬಿಡುತ್ತೆ. ಪಿಕಪ್ ಮಾಡಿ ಕೊರಿಯರ್ ಅವ್ರು ಕೊಟ್ಟಿರೋದು ಅವ್ರ ಚಾರ್ಜ್ ಅವರು ಮೀಶೋದವರು ಕಟ್ ಮಾಡ್ಕೋತಾರೆ. ಸೊ ಇದರಿಂದ ನಮ್ಗೆ ಲಾಸ್ ಆಗುತ್ತೆ. ಏನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 100 ಫಾಲೋವರ್ಸ್ ಆಗ್ಲಿ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ 100 ಫಾಲೋವರ್ಸ್ ಆದ್ರೆ ನಾವು ಲೈವ್ ಬರ್ಬೋದು. ಈಗ ಜಸ್ಟ್ 42 ಫಾಲೋವರ್ಸ್ ಆಗಿದ್ದಾರೆ, ಲೈವ್ ಬರಕ್ ಆಗಲ್ಲ. ಲೈವ್ ಬಂದ್ರೆ ಡೈರೆಕ್ಟ್ ಆಗಿ ಸೀರೆನ ಲೈವ್ ಅಲ್ಲೇ ತೋರಿಸಬಹುದು. ಸೊ ಹಾಗಾಗಿ ವಾಟ್ಸ್ಆಪ್ ನಂಬರ್ಗೆ ನೀವು ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ನಾನು ಡೈಲಿ ಸ್ಯಾರೀಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾರೆಲ್ಲ ನನ್ನ ಚಾನಲ್ ಮತ್ತೆ ವಾಟ್ಸಪ್ ಅಂಡ್ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಿಷ್ಟು ಡೆಲಿವರಿ ಪಾರ್ಟ್ನರ್ಸ್ ಅವರು ಪಿಕಪ್ ಮಾಡ್ಬೇಕಾಗಿರೋದು, ಇಷ್ಟು ಪ್ಯಾಕ್ ಮಾಡಿಟ್ಟಿದೆ. ಸೊ ಪಿಕಪ್ ಅಂತೂ ಬರಲೇ ಇಲ್ಲ. ಅಂಡ್ ಇನ್ನು ಇಷ್ಟೊಂದಿದೆ ಪ್ಯಾಕ್ ಮಾಡೋದು, ಡೆಲಿವರಿದೆ ಇದು. ಪ್ಯಾಕೇ ಮಾಡಿಲ್ಲ, ಸುಮ್ಮನೆ ಕವರ್ ವೇಸ್ಟ್. ನಾನೆಲ್ಲ ಸಾರಿ ಹಾಕಿ ನೀಟಾಗಿ ಮಾಡಿ ಕವರ್ ವೇಸ್ಟ್ ಆಗ್ಬಿಟ್ಟು ಇಷ್ಟು ಇದೆ. ಟೋಟಲ್ ಆಲ್ಮೋಸ್ಟ್ ಇಲ್ಲೇ ಇದೆ ಅರ್ಧ. ನಾನು ಪ್ಯಾಕ್ ಮಾಡಲಿಲ್ಲ, ಅವ್ರು ಬಂದ್ರೆ ಪ್ಯಾಕ್ ಮಾಡಿ ಕೊಡ್ತೀನಿ.